ಮತ್ತಷ್ಟು ತೀವ್ರಗೊಳ್ತಾ ಇದೆ ಈ ಕುರ್ಚಿ ಕಾಳಗ. ಬದಲಾವಣೆಯ ಬಡಿದಾಟದ ನಡುವೆ ಶಾಸಕರು ಬೇರೆ ಟೂರ್ ಇಟ್ಕೊಬಿಟ್ಟಿದ್ದಾರೆ. ಈ ಟೂರ್ ಪಾಲಿಟಿಕ್ಸ್ ಈಗ ಸಿಕ್ಕಾಪಟ್ಟೆ ಜೋರಾಗ್ತಾ ಇರೋದು. ಏನಕ್ಕೆ ಹೋಗ್ತಿದ್ದಾರೆ, ಯಾರು ಕಳಿಸ್ತಾ ಇದ್ದಾರೆ, ಹೋಗೇನ್ ಮಾಡ್ತಾರೆ, ಬಂದು ಏನು ಮಾಡ್ತಾರೆ, ಇದೆಲ್ಲವೂ ಕೂಡ ಕನ್ಫ್ಯೂಷನ್ಸ್ ನೋಡಿ. ಸುಮಾರು ತಿಂಗಳುಗಳಾಗ್ತಾ ಬಂತು. ಈ ಕುರ್ಚಿ ಬದಲಾವಣೆ ಆಗತ್ತೆ ಅನ್ನೋದು ಚರ್ಚೆ ಆಗ್ತಾನೆ ಇದೆ. ಕೆಲವರು ಆಗದೇ ಇಲ್ಲ ಅಂತ, ಕೆಲವರು ಆಗಲೇಬೇಕು ಅಂತ. ಇದ್ರ ಮಧ್ಯದಲ್ಲಿ ಹೈಕಮಾಂಡ್ ನಾಯಕರು ಎಲ್ಲ ನೋಡ್ಕೊಂಡು ಬಾಯಿ ಮುಚ್ಕೊಂಡಿದ್ರು. ಈಗ ಇದ್ರ ಮಧ್ಯದಲ್ಲಿ ಈ ಟೂರ್ ಪಾಲಿಟಿಕ್ಸ್ ಬೇರೆ ಶುರುವಾಗಿದೆ. ವಿದೇಶಕ್ಕೆ ಹಾರಿದ್ದಾರೆ 11 ಕಾಂಗ್ರೆಸ್ನ ಶಾಸಕರ ಪಡೆ. ಕೆಂಪೇಗೌಡ ಏರ್ಪೋರ್ಟ್ ನಿಂದ ಶಾಸಕರು ಮತ್ತೆ MLCಗಳು ಪ್ರಯಾಣವನ್ನ ಮಾಡ್ತಾ ಇರೋದು. ಕೆಲವರು ಹೋಗೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು, ನಾವು ಹೋಗ್ಲೇಬೇಕು, ಹೋಗ್ತೀವಿ ಅಂತ. ಇನ್ ಕೆಲವರು ಸ್ವಲ್ಪ ಮನ್ಸು ಬದಲಾಯಿಸ್ಕೊಂಡು ಬೇಡ ಹೋಗೋದು ಎಲ್ಲ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದು ಇದೆ. ಈಗ 11 ಜನ ಹೋಗಿದ್ದಾರೆ. ಮಲೇಷಿಯನ್ ಏರ್ಲೈನ್ಸ್ ನ ಫ್ಲೈಟ್ ನಲ್ಲಿ ಶಾಸಕರು ಟೂರ್ ಪ್ಲಾನ್ ಮಾಡ್ಕೊಂಡಿದ್ದು. ಆಸ್ಟ್ರೇಲಿಯಾಗೆ ನೇರ ವಿಮಾನ ಇಲ್ಲದೆ ಇರುವಂತ ಕಾರಣಕ್ಕಾಗಿ ಮೊದಲು ಮಲೇಷಿಯಾದ ಕೌಲಾಲಂಪುರಕ್ಕೆ ಪ್ರಯಾಣ ಮಾಡ್ತಾರೆ. ಇವತ್ತು ಕೌಲಾಲಂಪುರದಿಂದ ಆಸ್ಟ್ರೇಲಿಯಾಗೆ ಪ್ರಯಾಣ ಮಾಡೋದು ಪ್ಲಾನ್ ಆಗಿದೆ. ಸುಮಾರು ಜನ ಹೋಗೋ ಪ್ಲಾನ್ ಅಲ್ಲಿ ಇತ್ತು. ಮತ್ತೆ ಆಮೇಲೆ ಡಿವೈಡ್ ಆಗಿ ಹೋಗ್ತಾ ಇದ್ದಾರೆ. ಕೆಲವರು ಇವತ್ತು ಇನ್ನೊಂದು ಟೀಮು ರೆಡಿ ಆಗಿರೋದು ಈ ತರ ಇದೆ. ಫ್ಯಾಮಿಲಿ ಸಮೇತ ಹೋಗ್ತಿರೋರು ಇದ್ದಾರೆ, ಸಿಂಗಲ್ ಆಗಿ ಹೋಗ್ತಾ ಇರೋರು ಇದ್ದಾರೆ. ಕೆಲವರು ಕೊನೆ ಮೂಮೆಂಟ್ ಅಲ್ಲಿ ಒಂದಷ್ಟು ರೀಸನ್ಸ್ ಗಳನ್ನ ಹೇಳಿ ಬರಲ್ಲ ಅಂತಾನು ಹೇಳಿದ್ದಿದೆ. ಯಾತಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅದು ಕಾಂಗ್ರೆಸ್ನಲ್ಲೇ ಗೊಂದಲ. ಕೆಲವರು ಅಧ್ಯಯನಕ್ಕೆ ಅಂತಿದ್ದಾರೆ. ಇನ್ನು ಹೋಗ್ತಾ ಇರೋರೆ ಕೆಲವರು ನಾವು ಪರ್ಸನಲ್ ಆಗಿ ಹೋಗ್ತಾ ಇದೀವಿ, ಈ ಅಧ್ಯಯನ ಅನ್ನೋದು ಎಲ್ಲಿಂದ ಬಂತೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ ಕೆಲವರು ಇವರಿಗೆಲ್ಲ ಹೋಗಿ ಬರೋದಕ್ಕೆ ಸ್ಪಾನ್ಸರ್ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವರು ಇದ್ರ ಮುಂದಾಳತ್ವ ನೇತೃತ್ವ ಯಾರು ವಹಿಸ್ಕೊಂಡು ಯಾರು ಕಳಿಸ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಅಂತಿದ್ದಾರೆ. ಇನ್ನು ಹೈಕಮಾಂಡ್ ಕತೆ ನೋಡಿದ್ರೆ ಅದೆಲ್ಲ ಸ್ಥಳೀಯದು ಅವರೇ ಬಗೆಹರಿಸ್ಕೋಬೇಕು ಅಂತಿದ್ದಾರೆ. ಇನ್ನು ಹೋಗ್ತಾ ಇರೋರು ಕೆಲವರು ನಾವು CMಗೆ ಹೇಳಿಲ್ಲ, DCMಗೆ ಏನ್ ಹೇಳೋದು ಅಂತ ಇದ್ದಾರೆ. ಸೊ ಒಟ್ನಲ್ಲಿ ಟೋಟಲ್ ಆಗಿ ಕಾಂಗ್ರೆಸ್ ನಲ್ಲಿ ಏನಾಗ್ತಾ ಇದೆ ಅನ್ನೋದು ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ವಾ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹೋಗ್ಲಿ, ಕಡೆ ಪಕ್ಷ ಈಗ ಟ್ರಿಪ್ ಹೋಗ್ತಾ ಇದಾರಲ್ಲ ವಿದೇಶಕ್ಕೆ, ಅವ್ರಗಳಿಗಾದ್ರೂ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ, ಹೋಗ್ತಾ ಇರೋದ್ರ ಉದ್ದೇಶ ಏನು ಅದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಹೋಗಿ ಅಂತಂದ್ರು ಅಂತ ಹೋಗ್ತಾ ಇದ್ದಾರೋ ಅಥವಾ ಎಲ್ರು ಹೋಗೋಣ ಅಂತ ಹೋಗ್ತಾ ಇದ್ದಾರೋ, ಹೋಗೋದ್ರಿಂದ ಏನಾದ್ರೂ ಮೆಸೇಜ್ ಪಾಸ್ ಆಗುತ್ತೆ ಅಂತ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಅಂದ್ರೆ ಕ್ಲಾರಿಟಿ ಇಲ್ಲ. ನಾವ್ ಯಾವ್ದೋ ಒಂದು ವಿಚಾರವನ್ನ ಅಧ್ಯಯನ ಮಾಡೋದಕ್ಕೆ ವಿದೇಶಕ್ಕೆ ಯಾಕೆ ಹೋಗ್ತಾರೆ, ಅಲ್ಲಿನ ಕೃಷಿ ತಂತ್ರಜ್ಞಾನನೋ, ರಸ್ತೆನೋ, ಮೆಟ್ರೋನೋ, ವೈದ್ಯಕೀಯನೋ, ಶಿಕ್ಷಣವೋ ಏನ್ ಅಪ್ಡೇಟ್ ಆಗಿದ್ದಾರೆ ನೋಡ್ಕೊಂಡ್ ಬರೋಣ, ನಮ್ಮಲ್ಲೂ ಕೂಡ ಆ ತರದೆಲ್ಲ ಅಭಿವೃದ್ಧಿ ಮಾಡಿಸ್ಬೋದಲ್ಲ, ಅದಕ್ಕೆ ಸಲಹೆ ಕೊಡೋಣ ಅಂತ. ಬಟ್ ಇವ್ರು ಹೋಗ್ತಿರೋದು ಕ್ಲಾರಿಟಿ ಇಲ್ವೇ. ಎಂಜಾಯ್ ಮಾಡಕ್ ಹೋಗ್ತಾ ಇದ್ದಾರೋ, ಅಧ್ಯಯನ ಮಾಡಕ್ ಹೋಗ್ತಾ ಇದ್ದಾರೋ, ಇನ್ನೇನೋ ಬಿರುಗಾಳಿಯ ಎಬ್ಬಸಕ್ ಹೋಗ್ತಾ ಇದ್ದಾರೋ, ಬರೋದ್ರ ಒಳಗಡೆ CMನೇ ಬದಲು ಮಾಡಬೇಕು ಅಥವಾ ಇರೋ CMನೇ ಮುಂದುವರಿಸಬೇಕು ಅಂತ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಒಟ್ನಲ್ಲಿ ಕನ್ಫ್ಯೂಷನ್ಸ್ ಅಂತೂ ಇದೆ. ಈ ಕನ್ಫ್ಯೂಷನ್ಸ್ ಮಧ್ಯೆ ಹೊರಟಿದಾರಲ್ಲ, ಇದು ಕಾಂಗ್ರೆಸ್ನವ್ರಿಗೆ, ಕಾಂಗ್ರೆಸ್ನ ಕಾರ್ಯಕರ್ತರಿಗೆ, ರಾಜ್ಯದ ಜನತೆಗೆ, BJPಗರಿಗೆ, JDSನವ್ರಿಗೆ ಎಲ್ರಿಗೂ ಪ್ರಶ್ನೆ, ಏನ್ ಮಾಡಕ್ ಹೊರಟಿದ್ದಾರೆ ಇವರು ಅಂತ. ಸೊ ಒಟ್ನಲ್ಲಿ ಹೋಗ್ತಾ ಇದೀವಿ, ಹೋಗ್ಬೇಕಷ್ಟೇ ಹೊರಟಿದ್ದಾರೆ. ಇನ್ನು ಇದು ನಾನಾ ರೀತಿಯಾದಂಥ ಗೊಂದಲಗಳಿಗೆ, ಚರ್ಚೆಗಳಿಗೆ, ಆಯಾಮಗಳಿಗೆ ಕಾರಣವಾಗ್ತಾ ಇರೋದು ಈ ಸಂದರ್ಭದಲ್ಲಿ ಬೇಕಿತ್ತಾ ಅಂತ. ಯಾಕೆ ಅಂತಂದ್ರೆ ನೀವು ಹಿಂದೆ ಕೂಡ ಕೆಲವು ಸರ್ಕಾರ ಪತನ ಆದಾಗ, ಸರ್ಕಾರ ಬಿದ್ದೋದಾಗ, ಒಂದ್ ಸರ್ಕಾರ ಹೋಗಿ ಇನ್ನೊಂದ್ ಸರ್ಕಾರ ಬಂದಾಗ ಈ ತರದೆಲ್ಲ ಹೈಡ್ರಾಮಾಗಳಾಗಿದೆ. ನಮ್ಮಲ್ಲಿ ಅಂತ ಅಲ್ಲ, ಬೇರೆ ಕಡೆನೂ ಕೂಡ ಆಗಿದೆ. ಸುಮ್ನೆ ರೆಸಾರ್ಟಿಗೆ ಹೋಗೋದು, ಸುಮ್ನೆ ಟೂರ್ ಪ್ಲಾನ್ ಮಾಡ್ಕೊಳ್ಳೋದು, ಇದೆಲ್ಲ ಹಂಗಾಗಿ ಇದೆಲ್ಲ ಮುನ್ಸೂಚನೆನಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ.